ಈ ಒಂದು ಕಾರ್ಯಕ್ರಮವನ್ನು 2-3 ದಿವಸ ಮಂಗಳವಾರ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿ ರಾಜ್ಯದ ಆಡಳಿತ ಸಂಸ್ಥೆಯಾಗಿರ್ತಕ್ಕಂಥ ಸದಾಶಿವ ಅವರು ಕೂಡ ವೇದಿಕೆಯಲ್ಲಿ ನಂತರ ಚಪ್ಪಾಳೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ತದನಂತರ ಸಮಾಜದ ಮುಖಂಡರಾಗಿರ್ತಕ್ಕಂಥ ಶರಣ ತಿಪ್ಪೇಂದ್ರಪ್ಪ ಅವರು ಬಸವಧರ್ಮದ ಮಾನ್ಯಾಧ್ಯಕ್ಷರು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ತಿಪ್ಪೇಂದ್ರಪ್ಪ ಮತ್ತು ಚಂದ್ರಮೌಳಿ ಸಮಾಜದ ಹಿರಿಯ ಮುಖಂಡರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀನಿವಾಸ್ ತಾಲೂಕು ಅಧ್ಯಕ್ಷರು ಸವಿತಾ ಸಮಾಜ ಚಿತ್ರದುರ್ಗದಿಂದ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪ್ರಕಾಶ್ ಅವರು ಹಿರಿಯ ಮುಖಂಡರು ಚಳ್ಳಕೆರೆ ಹಳೆಕಲ್ ಅವರು ಕೂಡ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅಜ್ಮತುಲ್ಲಾ ಮುಖಂಡರು ನಗರಕೆರೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕೂಡ ನಮ್ಮ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಜೊತೆಗೆ ತಿಪ್ಪೇಸ್ವಾಮಿ ಅವರು ಇದ್ದಾರೆ. ಅವರು ಕೂಡ ನಮ್ಮ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೂ ಪ್ರಸನ್ನ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ತನ್ನ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅಂತೆಯೇ ಸಮಾಜದ ಪರವಾಗಿ ವಿವಿಧ ಧರ್ಮಗಳಿಂದ ಅನೇಕ ಮುಖಂಡರು ಗಣ್ಯರು ಒಂದು ಸಭಾ ಕಾರ್ಯಕ್ರಮದಲ್ಲಿ ಇದ್ದೀರಿ. ತಮ್ಮೆಲ್ಲರೂ ಕೂಡ ನಮ್ಮ ತಾಲೂಕಾಡಳಿತದಿಂದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆಯೇ ಹಡಪದ ಮಠದಿಂದ ಶ್ರೀ ಶರಣೆಯರು ಕೂಡ ಬಂದಿದ್ದಾರೆ. ಅವರು ಕೂಡ ತಮ್ಮ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಜೊತೆಗೆ ಅನೇಕ ಸಂಘ ಸಂಸ್ಥೆಗಳಿಂದ ಇರ್ತಕ್ಕಂಥ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ವಿಶೇಷವಾಗಿ ಮಾಧ್ಯಮ ಮಿತ್ರರು ಪತ್ರಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ತಾಲೂಕು ಆಡಳಿತ ವತಿಯಿಂದ ಹಾಗೂ ಅಪ್ಪಣ್ಣನವರ ಸಮಾಜದ ಬಂಧುಗಳ ವತಿಯಿಂದ ಮತ್ತೊಮ್ಮೆ ಎಲ್ಲರೂ ಕೂಡ ನಮಗೆ ಗೊತ್ತಿರದೆ 4 ಕಾರ್ಯಕ್ರಮ ಮಾತ್ರ ಸರ್ಕಾರದಿಂದ ಆಯೋಜನೆ ಮಾಡಲಾಗುತ್ತೆ. ಒಂದು ಸ್ವತಂತ್ರ ದಿನಾಚರಣೆ, ಇನ್ನೊಂದು ಗಾಂಧಿ ಜಯಂತಿ, ಇನ್ನೊಂದು ಕನ್ನಡ ರಾಜ್ಯೋತ್ಸವ ಹಾಗೂ ಗಣರಾಜ್ಯೋತ್ಸವ. ಈ ಒಂದು 10 ವರ್ಷಗಳ ಹಿಂದೆ ಏನು ಈ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡೋದಕ್ಕೆ ಸರ್ಕಾರ ನೀಡಿದ ಉದ್ದೇಶ ಒಂದೇ. ಈ ಹಿಂದೆ ಏನು ಮಹನೀಯರುಗಳು ನಮ್ಮ ಸಮಾಜಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ, ಆ ಕೊಡುಗೆಗಳು ಮರೀಚಿಕೆ ಆಗ್ತವೆ, ಉಳಿಯೋದಿಲ್ಲ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಎಲ್ಲ ಜಯಂತಿಗಳು ಏನು ಹಿಂದೆ ಮಹನೀಯರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಸಮಾಜದ ಉನ್ನತಿಗಾಗಿ ಏನು ಶ್ರಮಿಸಿದ್ರು, ಅದಕ್ಕೋಸ್ಕರ ಈ ಜಯಂತಿಗಳನ್ನ ಆಚರಣೆ ಮಾಡೋದಕ್ಕೆ ಮೊನ್ನೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ. ಅದೇ ರೀತಿ ವರ್ಷಕ್ಕೆ ನಾವು 42-43 ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ. ಅಂದರೆ ಎಲ್ಲ ನಮ್ಮ ಏನು ಬಂಧುಗಳಿದೆ, ವಿವಿಧ ವರ್ಗದ ಬಂಧುಗಳೇನಿದೆ, ಎಲ್ಲ ವರ್ಗದವರಿಗೂ ಅವರವರ ಮಹನೀಯರು ಯಾರಿದ್ದಾರೆ ಅವ್ರ ಜಯಂತಿ ಆಚರಣೆ ಮಾಡ್ತಾ ಮಾಡಿದ್ದೀವಿ. ಇದಕ್ಕೆ ನೋಡಿಕೊಂಡು ಸಹಿತ ಹೋಗುತ್ತೆ. ಏನಂದ್ರೆ ಈ ಕಾರ್ಯಕ್ರಮ ಸದುದ್ದೇಶ ಒಂದೇ, ಆ ಮಹನೀಯರ ಬಗ್ಗೆ ತಿಳ್ಕೊಂಡು ನಾವು ಅವರ ಆದಕ್ಕೆ ಸಾಕೋದು ಅನ್ನೋದು ಒಂದೇ ಉದ್ದೇಶ. ನಾನು ಕೆಲವು ಅಬ್ಸರ್ವ್ ಮಾಡಿದ್ದೀನಿ, ಯಾರೋ ಮುಖಂಡರು 4 ಜನ ಮಾಡ್ಕೊಂಡು ನಮ್ದೇನಿದೆ ನನ್ನ ಮೈಂಡ್ ಸೆಟ್ ನಮ್ಮನ್ನು ಬಂದ್ಬಿಟ್ಟಿದ್ದೀವಿ. ಯಾರೋ ಓಡಾಡ್ತಾರೆ 4 ಜನ ಸ್ವಾಮಿಗಳು, ಅವರಿಗೆ 4 ಜನ ಯಾರ ಹೋಗಿ ಮಾಡ್ಕೊಂತಾರೆ. ಈ ಪದ್ಧತಿ ಎಲ್ಲ ಒಂದು ಸಮುದಾಯಗಳು ಬಂದ್ಬಿಟ್ಟಿದೆ. ನಾನು ನೋಡಿದ್ದೀನಿ 5 ಜನ 10 ಜನ ಅಷ್ಟೇ. ಯಾವುದೋ ಕೆಲವು ಮಾತ್ರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಬರಡಗುಂದಿ ಎಂದು ಮನೆಯಲ್ಲಿ ಬಂದಿದ್ದು ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸದಾ ಹಚ್ಚಹಚ್ಚಲು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಛಾಪು ಮೂಡಿಸಿದ ಅನೇಕ ಪ್ರತಿಭೆಗಳು ಈ ಬರಡಗುಂದಿಯಲ್ಲೇ ಕವರ್ಣದ ಹೆಮ್ಮರವಾಗಿ ಜಗತ್ತಿಗೆ ವಿಶ್ವಮಾನವ ಸಂದೇಶ ಸಾರಿ ರಾಷ್ಟ್ರದ ಕೀರ್ತಿ ಪತಾಕೆ ಹಾರಿಸಿದ ಹೊಸರುಚಿ ರಾಷ್ಟ್ರಕವಿ ಕುವೆಂಪುರವರ ಗುರುಗಳಾಗಿದ್ದಂಥ ವೆಂಕಟಯ್ಯನವರು ಹುಟ್ಟಿದ ನಮ್ಮ ಚಳ್ಳಕೆರೆ ತಾಲೂಕಿನ ತಲುಕಿಲ್ಲ ಇಂದ ಗುರುವರೇಣ್ಯರು ಜನಿಸಿದ ಈ ಚಳ್ಳಕೆರೆ ತಾಲೂಕಿನ ದಿವ್ಯರುದ್ರ ಸ್ವಾಮೀಜಿಯವರು, ಅಪ್ಪಣ್ಣ ಸ್ವಾಮಿಯವರು ಮಠ ಇರಲಿಲ್ಲ, ನಮ್ಮ ನಗರಕೆರೆಯವರು, ಅದರಲ್ಲೂ ನಮ್ಮ ಅಜಮಂತರು ವೇದಿಕೆ ಉತ್ಪಾದನೆ
ಇಲ್ಲಿ ಶರಣರ ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಯಲಿಕ್ಕೆ ಅವಕಾಶವಾಗಿದೆ. ಈ ಹಿಂದೆ ಅಲ್ಲಿ ಶರಣರು ಕಾರ್ಯಕ್ರಮ, ಗುರುವಂದನೆ ಕಾರ್ಯಕ್ರಮ, ಕರ್ನಾಟಕ ರಾಜ್ಯದ ಸುಮಾರು 10 ಸ್ವಾಮೀಜಿಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಮ್ಮ ನಗರಕ್ಕೆ ಎಲ್ಲ ಪಂಚಾಯತ್ ಸದಸ್ಯರನ್ನು ಆಹ್ವಾನಿಸಿ ಅಲ್ಲಿ ಸನ್ಮಾನವನ್ನು ಸಹ ಮಾಡಿದ್ದಾರೆ. ಇಂಥ ಪುಣ್ಯಭೂಮಿ ಶರಣರು ಹುಟ್ಟಿದ ಧರೆ ಪಾವನವಾಯಿತು ಅಂತ ಒಂದು ನಾಡಿದೆ. ಶರಣರು ಹುಟ್ಟಿದ ಧರೆ ಅಂದರೆ ಈ ಕರ್ನಾಟಕ ಪಾವನವಾಯಿತು. ಇಂಥ ಶರಣರು ಬಂದುವುದರಿಂದ ನಮ್ಮ ಚಳವಳಿಗೆ ಅತ್ಯಂತ ಪ್ರಮುಖವಾದ ಘಟ್ಟ ಅನಿಸ್ಕೊಂಡಿದೆ. ನಮ್ಮ ಚಟ್ಟೆತ್ತಾನು ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದ ಕಾರಣ ಏನು ಅಂತಂದ್ರೆ ಶರಣರಲ್ಲಿ ಬಂದು ಹೋಗಿದೆ. ಇಂಥ ಒಂದು ನಾಡಿನ ಹೊಂದಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಅಪ್ಪಣ್ಣನವರ ಕಾಯಕ ಕ್ಷೌರಿಕ ವೃತ್ತಿಯಾದರೂ ಸಹ ಬಸವಣ್ಣನವರಲ್ಲಿ ಆಪ್ತ ಕಾರ್ಯದರ್ಶಿಯಾಗಿ ಸಹ ಕಾರ್ಯನಿರ್ವಹಿಸಿದರು. ಸಾಮಾಜಿಕ ಅಸಮಾನತೆ, ಮೂಢನಂಬಿಕೆಗಳನ್ನು ವಿರುದ್ಧ ಹೋರಾಟದ ಮಹಾಶರಣರು ಅಂತಂದ್ರೆ ಅಪ್ಪಣ್ಣನವರು. ಇಂಥ ಅಪ್ಪಣ್ಣನವರು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಈ ಕಾರ್ಯಕ್ರಮ ಇಂದಿನ ಈ ಕಾರ್ಯಕ್ರಮವನ್ನು ಗುರುಪೂರ್ಣಿಮೆ ದಿನ ಅವರು ಹಡಪದ ಅಪ್ಪಣ್ಣನವರು ಜಯಂತಿ ಏನಂದ್ರೆ ಗುರುಪೂರ್ಣಿಮೆ ದಿವಸನೇ ಅವರ ಜಯಂತಿ. ನಾವೇನಂದ್ರೆ ಗುರುಪೂರ್ಣಿಮೆ ದಿನ ಎಲ್ಲ ಕಾರ್ಯಕ್ರಮಗಳು ಇರ್ತವೆ, ಎಲ್ಲರೂ ಬಂದು ಸೇರಿ ಆಚರಿಸೋಕ್ಕಾಗೋದಿಲ್ಲ ಅಂತೇಳಿ ನಾವು ಸಾಹೇಬ್ರ ಹತ್ರ ಕೇಳ್ಕೊಂಡಾಗ ಅವರು ಎಲ್ಲರೂ ಬಂದು ಭಾಗಿಯಾಗಿ ಮಾಡಲಿ ಅಂತೇಳಿ ನಾವು 4ನೇ ತಾರೀಕಿಗೆ ಮುಂದೂಡಿದ್ರು. ಯಾಕೆ ಅಂತಂದರೆ ನಾವು 4-5 ಜನ ಬಂದು ಪುಷ್ಪಾರ್ಚನೆ ಮಾಡಿ ಹೋಗ್ತಾ ಇದ್ರು. ನಾನು ಈ ಸರಿನ ಸಾಹೇಬ್ರನ್ನ ಕೇಳಿ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರಣದಿಂದ ಇನ್ನೂ ಸಾಕಷ್ಟು ಜನ ಇದ್ರು, ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಇಂಥ ಬಸವಾದಿ ಶರಣರ ಜಯಂತಿಗಳು ಚೆನ್ನಾಗಾಗಲಿ, ಎಲ್ಲರೂ ಕೂಡ ಸೇರಿದಾಗ ಇದು ಆರು ಬರೋತ್ತರ ಹೆಚ್ಚಾಗಿ ಇದು ಒಂದು. ಯಾಕಂದ್ರೆ ನಾನು ಲಾಸ್ಟ್ ಟೈಮಲ್ಲಿ MLA ಸಾಹೇಬರಿಗೆ ಹೇಳಿದ್ದೆ, ಅನುಭವ ಮಂಟಪದ ಒಂದು ಬಸವಾದಿ ಶರಣರ ಭವನವನ್ನು ಮಾಡಿದರೆ ಎಲ್ಲ ಸಮುದಾಯಗಳು ಕೂಡ, ಎಲ್ಲ ಧರ್ಮದವರು ಕೂಡ ಸೇರ್ಕೊಂಡು ಜಯಂತಿ ಮಾಡಲಿಕ್ಕೆ ಅವಕಾಶ ಆಗುತ್ತದೆ ಸರ್. ದಯಮಾಡಿ ಒಂದು ಅನುಭವ ಮಂಟಪದ ಒಂದು ಭವನವನ್ನು ನಿರ್ಮಿಸಬೇಕು ಅಂತ ಶಾಸಕರಿಗೆ ಹೇಳಿದ್ವಿ. ಬಹುಶಃ ಆ ಗುರುವಿನ ಅನುಭವ ಕಾರಣದಿಂದ ಅವರು ಈ ಕ್ಷೇತ್ರಕ್ಕೆ ಸಾಕಷ್ಟು ಶ್ರಮವಹಿಸಿ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತೇಳಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರೋದಕ್ಕೆ ಭಗವಂತ ಅವರಿಗೆ ಕರುಣಿಸಿ ಇವತ್ತು ಶಾಸಕರಾಗಿದ್ದಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಗೆ ಮಂತ್ರಿ ಆಗಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದು ನಮ್ಮ ಎಲ್ಲ ಸಮುದಾಯದವರು ಉಪಯೋಗಿಸ್ಕೊಳ್ಳೋದು ಅವರಲ್ಲಿ ಇದೆ. ಯಾಕೆಂದರೆ ಬಿಡ್ರಿ ಅಂತಿರ್ತಾರೆ, ಒಂದು ಹೆಂಗೆ ಪಡ್ಕೋಬೇಕು ಅನ್ನೋದು. ಯಾಕಂದ್ರೆ ಅವ್ರು ಪಡಕ್ಕೆ ರೆಡಿ ಇರೋದು ನಮಗೆ ಪಡ್ಕೊಳ್ಳೋ ವಿಧಾನ ಗೊತ್ತಿರ್ಬೇಕಾಗುತ್ತೆ. ಯಾಕೆಂದರೆ ಅದಕ್ಕೂ ಅಪ್ಪಣ್ಣ ಶರಣರು ಇರೋದಲ್ಲ, ನಾವೆಲ್ಲರೂ ಕೂಡ ನಾವೇ ಹುಟ್ಟಿದ್ರು, ಅವರು ಹಂಗೆ ಹುಟ್ಟಿದ್ರು, ಹಂಗೆ ಬೆಳೆದು ಎಲ್ಲರೂ ಒಂದೇ ಥರ ಹುಡ್ತೀವಿ, ಒಂದೇ ಥರ ಬೆಳಿತೀವಿ. ಆದರೆ ಮಾಡ್ತಕ್ಕಂಥ ಕಾರ್ಯಗಳು ಬೇರೆ ಬೇರೆ ಇರ್ತವೆ, ಮಾಡ್ತಕ್ಕಂಥ ಕಾರ್ಯಗಳು ಬೇರೆ ಬೇರೆ ಇರ್ತವೆ. ಹಂಗಾಗಿ ಯಾಕಂದ್ರೆ ಒಬ್ಬೊಬ್ಬರೇ ನಾವೇನಾದ್ರೂ ಯಾರಾದ್ರೂ ಕೇಳಿದ್ರೆ ನಮ್ಮದೇ ನಾವು ಹೇಳ್ತಾ ಹೋಗ್ತೀವಿ, ಸ್ವಾಮಿ ನಮ್ಮ ಮನೆಯಲ್ಲಿ ಹೀಗೆ ನಮ್ಮ ಧರ್ಮಗಳು ಬರ್ತವೆ, ಅವ್ರು ಇನ್ನೂ ಬೇರೆ ಜನ 14 ಜನ ಬರ್ತವೆ. ಆದರೆ ಜಗತ್ತಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಧರ್ಮಗಳು ಒಂದು 7-8 ಧರ್ಮಗಳಿದ್ದಾವೆ. ಆ ಪ್ರವಾದಿಗಳ ಚಿಂತನೆ ಏನು ಅಂತಂದು ನಾವೆಲ್ಲರೂ ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ನಮ್ಮ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಈ ಯಾವುದೂ ಕೂಡ ಏನು ತಾರತಮ್ಯಗಳು ಇರೋದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲ ಪ್ರವಾದಿಗಳ ತದನಂತರ ಕೊನೆಯದಾಗಿ ಬಂದಿದ್ದು ವಿಶ್ವಗುರು ಬಸವಣ್ಣನವರು. ಈ ಜಗತ್ತಿನಲ್ಲಿ ಈ ಸಮಾಜಕ್ಕೆ ಏನು ಬೇಕಾಗಿದೆ ಅಂತ ಹೇಳಿ ಕೊಟ್ಟಂತವರು ಜಗತ್ತಿನಲ್ಲಿ ಪ್ರವಾದಿಗಳಾದವರು ಬಸವಣ್ಣನೊಬ್ಬರೇ. ಅಂತ ಪ್ರವಾದಿಗಳ ಆಪ್ತ ಕಾರ್ಯದರ್ಶಿಗಳಾಗಿ ಹಡಪದ ಅಪ್ಪಣ್ಣನವರು 770 ಜನ ಶರಣರ ಆಪ್ತರಾಗಿ ಈ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟರು. ಯಾಕೆ ಅಂತಂದ್ರೆ ನೀವು ಕೇಳ್ಬೋದು, ಯಾಕೆ ಪ್ರವಾದಿಗಳೆಲ್ಲ ನಮ್ಮವರೇ, ಮಠಗಳು ಮಸ್ತಿದ್ದಾವೆ, ಸಾಹಿತಿಗಳು ಮಸ್ತಿದ್ದಾವೆ, ಆದರೆ ಜಗತ್ತಿಗೆ ಸಂದೇಶ ಕೊಟ್ಟಂಥ ಪ್ರವಾದಿಗಳು. ಅದನ್ನು ನಾವು ನಿಜವಾಗಲೂ ಅರ್ಥೈಸಿಕೊಂಡರೆ
ನಮ್ಮಲ್ಲಿ ಜಾತಿ ತಾರತಮ್ಯ ಆಗಲಿ, ಯಾವ ನಡೆಯದ ಪಂಗಡ ತಾರತಮ್ಯಗಳಾಗಲಿ ಏನೂ ನಡೆಯೋದಿಲ್ಲ. ಇದನ್ನ ಕಲಿಸಿಕೊಟ್ಟಂಥವರು ಬಸವಾದಿ ಶರಣರು. ಹಂಗಾಗಿ ಹಡಪದ ಅಪ್ಪಣ್ಣನವರು ಬಹಳ ಮಹತ್ವವಾದಂಥ ಅನುಭವ ಮಟ್ಟದಲ್ಲಿ ಅವರ ಒಂದು ಸೇವೆ ಬಹಳ ಅನನ್ಯ. ಯಾಕೆಂದ್ರೆ 770 ಜನ ಶರಣರಿದ್ರೂ ಕೂಡ ಬಸವಣ್ಣನ ಚಿಂತನೆ ಕೊನೆಯವರೆಗೂ ಬಸವಣ್ಣನವ್ರ ಜೊತೆಗೆ ಇದ್ದಿದ್ದು ಹಡಪದ ಅಪ್ಪಣ್ಣನವರು. ನಮ್ಮಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಈ ನಮ್ಮ ಒಂದು ಈ ವೃತ್ತಿ ಬಗ್ಗೆ ನಾವು ಬೇರೆ ಮಾತು ಹೇಳಕ್ಕೆ ಬಯಸ್ತೀವಿ.